ಎಲ್ಲ ರಿವ್ಯೂ ಮಾಡಿದ್ದೇವೆ. 3000 ಮೇಲ್ಪಟ್ಟು ನಾವು ಟೀಮ್ ರಚನೆ ಮಾಡಿ ನಮ್ಮ JHI ಲಿಂಕ್ ವರ್ಕರ್, ANM ಮತ್ತು ಆಶಾ ವರ್ಕರ್ಸ್ ಎಲ್ಲ ಸೇರಿ ವಾಲಂಟಿಯರ್ಸ್ ಇತ್ಯಾದಿ ಸೇರಿ 3000 ಮೇಲ್ಪಟ್ಟು ಟೀಮ್ಗಳನ್ನು ರಚನೆ ಮಾಡಿ ಅವರು ಈಗ 15 ದಿವಸದಲ್ಲಿ ಎಲ್ಲ 25 ಲಕ್ಷ ಮನೆಗಳಿಗೂ ಕವರ್ ಮಾಡಬೇಕು. ಹಿಂದೆ ನಾವು ಬರೀ ವಲ್ನರಬಿಲಿಟಿ ಅಲ್ಲಿ 50% ಮನೆಗಳಿಗೆ ಮಾತ್ರ ಅವರು ಬಾಧಿತ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಕಳಿಸ್ತಿದ್ದೆ ಆ ಟೀಮು. ಈಗ ಅದನ್ನು ಬಿಟ್ಟು ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅಂತ ಮಾಡಿರುವುದರಿಂದ ಈ 3000 ಮೇಲ್ಪಟ್ಟು ಟೀಮ್ಗಳು ಈಗ ಮನೆಗಳಿಗೆ ಹೋಗ್ತಾ ಇವೆ. ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಬೇಕು. ಅವರೆಲ್ಲ ಏನೇನು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ತಿಳಿದು ನಮ್ಮ ನಾಗರಿಕರು ಹೇಗೆ ಸೊಳ್ಳೆ ನಿಯಂತ್ರಣಕ್ಕೆ ನಮ್ಗೆ ಸಹಾಯ ಮಾಡಬೇಕು ಆ ದಿಕ್ಕಿನಲ್ಲಿ ಕಾರ್ಯರತ ಆಗಬೇಕು ಅಂತ ಪ್ರಾರ್ಥಿಸುತ್ತೇವೆ. ಈಗ ಜುಲೈ 6ನೇ ತಾರೀಕುವರೆಗೂ 776 ಕೇಸಸ್ ಕನ್ಫರ್ಮ್ಡ್ ಆಗಿ ಬಂದಿದೆ. ಅಂದರೆ ಪಾಸಿಟಿವ್ ಆಗಿ, ನಾಟ್ ಓನ್ಲಿ NS1 ಕನ್ಫರ್ಮೇಟರಿ ಟೆಸ್ಟ್ನಲ್ಲಿಯೂ ಬಂದಿದೆ. ನೀವು ಲೆಕ್ಕ ಮಾಡಲಿಕ್ಕೆ ನೋಡಿದರೆ ದಿನನಿತ್ಯ 130ರಿಂದ 140 ಕೇಸಸ್ ಬರ್ತಾ ಇದೆ. ಒಂದು ದಿವಸ ಮಾತ್ರ 3rd ಜುಲೈಗೆ 99 ಬಂತು. ಉಳಿದೆಲ್ಲ 130-140 ಕೇಸಸ್ ಬರ್ತಾ ಇವೆ ಡೆಂಗು. ಆ ಕಡೆಗೆ ನಮಗೆ ಕೆಲಸ ಇದು ಹೇಗೆ ಗೊತ್ತಾಗ್ತದೆ, ನಮ್ಮ ಹಾಸ್ಪಿಟಲ್ ಪೋರ್ಟಲ್ಸ್ಗಳಲ್ಲಿ ಅದನ್ನು ಅವರು ಲೋಡ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ಆ ಜಾಗಕ್ಕೆ ನಾವು ಜಾಸ್ತಿ ಗಮನ ಕೊಟ್ಟು ನಮ್ಮ ಸ್ಪ್ರೇಯರ್ ಮತ್ತು ಫಾಗಿಂಗ್ ಮಷೀನ್ಸ್ ಇತ್ಯಾದಿ ಕಳಿಸ್ತಾ ಇದ್ದೇವೆ. ದಯವಿಟ್ಟು ತಮ್ಮೆಲ್ಲರಿಗೂ ಹೇಳುವುದು ಏನಂದರೆ, ಇದರಲ್ಲಿ ಡೆಂಗೂನಲ್ಲಿ 80-90% ನಿಮ್ಮ ಕೈಗೆ ಇರ್ತಕ್ಕಂಥ ವಿಚಾರ. ಎಲ್ಲಿ ನೀರು ತಮ್ಮ ಮನೆಯಲ್ಲಿ ನಿಂತಿದೆ ಫ್ರೆಶ್ ವಾಟರ್, ಅದನ್ನು ಚೆಲ್ಬಿಟ್ಟು ಒಣಗಿಸ್ಬಿಟ್ರೆ ಆಯಿತು. ಸೊ ಹೀಗಾಗಿ ತಾವು ಡೆಂಗು ಕಡೆಗೆ ನಮಗೆ ತಮ್ಮ ಸಹಯೋಗವನ್ನು ನೀಡುತ್ತೀರಿ ಅಂತ ನಾವು ಭಾವಿಸುತ್ತೇವೆ. ಇದುವರೆಗೂ ಆಗಿರುವ ಟೋಟಲ್ ಪ್ರಕರಣದ ಸಂಖ್ಯೆ ಜನವರಿಯಿಂದ ಹಿಡಿದರೆ 3815. ಈಗ ಮಳೆ ಚೆನ್ನಾಗೀಗ ಜುಲೈನಲ್ಲಿ ಬಂದರೆ ಆ ಮಳೆಯಲ್ಲಿನೇ ಎಲ್ಲ ಲಾರ್ವಾ ಮತ್ತು ಮೊಟ್ಟೆಗಳು ಹೋಗ್ಬಿಡುತ್ತವೆ. ಹೀಗಾಗಿ ಅದರಿಂದ ಕೂಡ ನಮಗೆ ಸಹಕಾರ ಆಗ್ಬೋದು. ಬಟ್ ಅದು ಇನ್ನೂ ಮಳೆ ಪ್ರಮಾಣಕ್ಕೆ ಬಂದಿಲ್ಲ. ಅದಕ್ಕಾಗಿ ಸ್ವಲ್ಪ ಕಷ್ಟ ಇದೆ. ಯಸ್, ನಾವು ಏನು ಕ್ರಮ ಕೈಗೊಳ್ತಾ ಇದ್ದೀವಿ ಅಂದರೆ, ಮಾಮೂಲಿಯಾಗಿ ನಾವು ಎಷ್ಟು ಮ್ಯಾನ್ ಪವರ್ ಇಟ್ಕೊಂಡಿದ್ದೇವೆ ಈ 3 ತಿಂಗಳಿನಲ್ಲಿ ಆ ಟೀಮ್ಸ್ ಹೆಚ್ಚು ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಅಂದರೆ ಜಾಸ್ತಿ ಸ್ಪ್ರೇಯರ್ಸ್ ಮತ್ತು ಜಾಸ್ತಿ ಲಾರ್ವೆಸೈಡ್ ಅವರಿಗೆ ಹಾಕಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಈ 3 months ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಬೇಕು ಅಂದರೆ ನೋಡಿಕೊಂಡು ಅಕ್ಟೋಬರ್ನೂ ಕೂಡ ಮಾಡ್ಬೋದು. 4 ತಿಂಗಳಕ್ಕೆ ನಮ್ಮ ಮ್ಯಾನ್ ಪವರ್ ಏಜೆನ್ಸಿಯಿಂದ ಡಬಲ್ ಮ್ಯಾನ್ ಪವರ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಕೆಲವು ಕಡೆಗೆ ಮ್ಯಾನ್ ಪವರ್ ಪ್ರತಿಯೊಂದು ವಾರ್ಡ್ನಲ್ಲಿ 3 ಇದೆ. ಸೊ 6 ಆಗ್ತದೆ ಫಾರ್ 3 months. into 2 yes 198 into 198. ಸರ್, ಈಗ ಸ್ಟೇಟಲ್ಲೆಲ್ಲ ಡೆತ್ ಆಡಿಟ್ ಮಾಡ್ತಾ ಇದ್ದಾರೆ. BBMP ವ್ಯಾಪ್ತಿಲಿ ಎಷ್ಟು ಕೇಸ್ಗಳನ್ನು ಸಸ್ಪೆಕ್ಟ್ ಅಂತ ಪರಿಗಣಿಸಿ ಡೆತ್ ಆಡಿಟ್ ಮಾಡ್ತಾ ಇದ್ದಾರೆ? ನಾನು ಯಾವಾಗಲೂ ಸಸ್ಪೆಕ್ಟೆಡ್ ಕೇಸಸ್ ಅಂತ ಆ ಆಸ್ಪತ್ರೆ ಅವರು ಡಿಕ್ಲೇರ್ ಮಾಡ್ತಾರೆ IHIP ಪೋರ್ಟಲ್ನಲ್ಲಿ. ಅದು ನಮ್ಮ ಇದಕ್ಕೆ ಗಮನಕ್ಕೆ ಬಂದಾಗ ನಾವು ಅದನ್ನು ಆಡಿಟ್ ಮಾಡಿಕೊಂಡು ಕಳಿಸ್ತೀವಿ. ಎಷ್ಟು ಕೇಸ್ ಅಂತ? ಸೊ ಈಗ ನಾವು ನಿನ್ನೆವರೆಗೂ ಎಲ್ಲ ಆಗಿತ್ತು, ಎಲ್ಲ ಕಳಿಸಿದ್ದೀವಿ. ಈಗ ಇನ್ನೊಬ್ರದ್ದು ಬಂತು ಅವರು ಡೆಂಗ್ಯೂ ನೆಗೆಟಿವ್ ಇದೆ. ಒಬ್ಬ 11-12 ತಿಂಗಳದು, 11-12 ವರ್ಷದ್ದು ಇನ್ನೊಬ್ಬರಿಗೆ ಬಂದಿದ್ದು. ಅದನ್ನು ಡೆತ್ಗೆ ವೆದರ್ ಇಟ್ ಇಸ್ ಡೆಂಗು ಆರ್ ನಾಟ್ ಸ್ವಲ್ಪ ವಿಚಾರ ನಡೀತಾ ಇತ್ತು. ಬಟ್ ಡೆಂಗು ನೆಗೆಟಿವ್ ಬಂದಿರುವುದರಿಂದ ಅದಕ್ಕೆ ನಾವು ನೆಗೆಟಿವ್ ರಿಪೋರ್ಟೇ ಕೊಡ್ತೀವಿ. ಹೀಗಾಗಿ ನಾವು ಹೇಗೆ ಬರ್ತಾ ಇರುತ್ತೆ ದಿನನಿತ್ಯ ಅದನ್ನು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಳಗೆ ಕೊಟ್ಬಿಡ್ತೇವೆ. ನಮಗೆ 6 ಡೆತ್ಗಳನ್ನು ಡೆತ್ ಆಡಿಟ್ ಮಾಡಿ. ಅದಕ್ಕಾಗಿ ಮೊದಲೇ ಹೇಳಲಾಗಿದೆ ಮಾಧ್ಯಮದವರಿಗೆ, ದಯವಿಟ್ಟು ಸೀದಾ ಪೋರ್ಟಲ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಕರ್ನಾಟಕ ಆರೋಗ್ಯ ಇಲಾಖೆ ಕಮಿಷನರ್ಗೆ ಮಾತ್ರ ಅಧಿಕಾರ ನೀಡಲಾಗಿದೆ ಯಾವ ಡೆತ್ ಆಗಿದೆ ಅಂತ ಡೆಂಗುವಿಂದ ಹೇಳಲಿಕ್ಕೆ. ಅವರು ನಮ್ಮಿಂದ ಏನು ತರಿಸ್ಕೊಳ್ತಾರೆ, ಅವ್ರ ಆಸ್ಪತ್ರೆಯಿಂದನೂ ತರಿಸ್ಕೊಳ್ತಾರೆ, ಅವರು ತಾವು ಸ್ವತಂತ್ರವಾಗಿಯೂ ಕೂಡ ಒಂದು ಆಡಿಟ್ ಮಾಡಿಸ್ಕೊಳ್ತಾರೆ. ಅವರು ಫೈನಲ್ ಆಗಿ ಹೇಳ್ತಾರೆ, ಅದನ್ನೇ ಫಿಗರ್ ಅಂತ ತಿಳ್ಕೊಳ್ಬೇಕು. ಬೆರೆಗೆ ಬಿಟ್ಟಿದೆ ಅಂತ ಇಲ್ಲಪ್ಪ, ಅರ್ಥ ಮಾಡಿಕೊಟ್ರು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಕ್ಸ್ಪೆನ್ಷನ್ ಜಾಯಿಂಟ್. ಎಕ್ಸ್ಪೆನ್ಷನ್ ಜಾಯಿಂಟ್ನಲ್ಲಿ ಅದು ಜಾಗ ಇರುತ್ತೆ ನಡುವೆ. ನಾವು ಅದಕ್ಕೆ ಮೇಲ್ಗಡೆ ಇದನ್ನು ಅಸ್ಫಾಲ್ಟ್ ಮಾಡುವಾಗ ಆ ಜಾಗದಲ್ಲಿ ಕೂಡ ಬಂದಿತ್ತು. ಹೀಗಾಗಿ ಅದು ಎಕ್ಸ್ಪೆನ್ಷನ್ ಜಾಯಿಂಟ್ ಇರೋದರಿಂದ ಇಟ್ ಇಸ್ ಬೆರೆಗೆ ಬಿಟ್ಟಿಲ್ಲ. ಅದರಲ್ಲಿ ಏನು ತುಂಬಲಿಕ್ಕೆ ಅವಶ್ಯಕತೆಯೂ ಇಲ್ಲ. ಹಾಗೆ ಫಸ್ಟ್ ರೌಂಡ್ ಮಾಡುವಾಗ ಇದು ಸ್ಮೂತ್ ಮಾಡಲಿಕ್ಕೆ ಇತ್ಯಾದಿ ಮಾಡಲಿಕ್ಕೆ ಎಕ್ಸ್ಪೆನ್ಷನ್ ಜಾಯಿಂಟ್ ಇದ್ದರೂ ಸಹ ಅದರ ಮೇಲೆ
ಅಸ್ಫಾಲ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನು ಹೋಗಿದೆ, ಅದು ಹೋಗೇ ಹೋಗುತ್ತದೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಲ್ಲಿ ಏನು ಇರಲ್ಲ, ಎಕ್ಸ್ಪೆನ್ಷನ್ ಜಾಯಿಂಟಲ್ಲಿ ಈ ಥರ ಖಾಲಿ ಇರುತ್ತೆ. ಬಿಕಾಸ್ ಅದನ್ನು ಬಿಸಿಲು ಬಿದ್ದಾಗ ಎಕ್ಸ್ಪೆನ್ಷನ್ ಆದಾಗ ಜಾಯಿನ್ ಆಗ್ತಾ ಇದೆ. ಸರ್, ಈಗ ಬೆಂಗಳೂರು ನಗರದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾಗರಿಕರು ಮುಂದಾಗಿದೆ ಸರ್. ಬೇರೆ ಬೇರೆ ಬಡಾವಣೆಗಳಲ್ಲಿ BBMP ಕೆಲಸ ಮಾಡ್ತೇವೆ ಅಂತೇಳಿ ಅವರೇ ನಮ್ಮ ಕಡೆಯಿಂದ ಏನು ಮಾಡಬೇಕಾಗಿದೆ ಅದರಲ್ಲಿ ಯಾವ ಥರದ್ದು ಕೊರತೆ ಮಾಡಲಿಕ್ಕೆ ಬಿಡಲ್ಲ. ನಾವು ಅದರ ಪ್ರಕಾರ ಮಾಡ್ತೇವೆ. ಅದನ್ನು ಬಿಟ್ಟು ನಾಗರಿಕರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಬೆಳೆ ಬಿಡ್ತಕ್ಕಂಥ ವಿಚಾರ. ಬಟ್ ನಮ್ಮ ಕಡೆಯಿಂದ ಏನೇನು ಆಗಬೇಕಾಗಿದೆ ಅದು ಆಗಲೇಬೇಕಾಗಿರುತ್ತೆ. ಅದರಲ್ಲಿ ಯಾವ ಥರದ್ದು ತ್ರುಟಿ ಆಗದೆ ನೋಡ್ಕೊಳ್ತೀವಿ. ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಯೂಶ್ವಲಿ ಏನಾಗ್ತಾ ಇತ್ತು ಅಂದರೆ ನಮ್ಮ ಸಿಟಿ ಅಥವಾ ಮೇಜರ್ ಸಿಟಿನಲ್ಲಿ ಜಾಸ್ತಿ ಆಗ್ತಾಯಿತ್ತು. ಈಗ ಏನಾಗಿದೆ ಅಂದರೆ ಎಲ್ಲ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಸುಮಾರಾಗಿ ಇದನ್ನು ಹರಡ್ಬಿಟ್ಟಿದೆ ಡೆಂಗು. ಹೀಗಾಗಿ IEC ಮಾಡಲೇಬೇಕಾಗಿರುತ್ತೆ. ಅದನ್ನು ದೊಡ್ಡ ಕ್ಯಾಂಪೇನ್ ನಮ್ಮ ಆರೋಗ್ಯ ಇಲಾಖೆಯವರು ತಯಾರು ಮಾಡ್ತಾ ಇದ್ದಾರೆ, ಅವರು ಮಾಡ್ತಾರೆ. ನಾವು ಲೋಕಲ್ ಮಟ್ಟದಲ್ಲಿ ಮನೆ ಮನೆಗೆ ಸಮೀಕ್ಷೆ ಮಾಡುವಾಗ ಡೂಸ್ ಡೋಂಟ್ ಪ್ಯಾಂಫ್ಲೆಟ್ ಕೊಡ್ತಾ ಇದ್ದೀವಿ. ಏನು ಮಾಡಬೇಕು, ಏನು ಬಿಡಬೇಕು. ಜ್ವರದು ಲಕ್ಷಣ ಬಂದಾಗ ಈ ಥರ ಆಗ್ಬೋದು ಅಂದರೆ 3 ಥಿಂಗ್ಸು. ಒಂದು, ಅವರಿಗೆ ತಡೆಗಟ್ಟಲಿಕ್ಕೆ ಏನೇನು ಮಾಹಿತಿಗಳು ಕೊಡಬೇಕು ಅದು ಕೊಡಬೇಕು. ಎರಡನೇದಾಗಿ ಈ ಡೆಂಗು ಜ್ವರಕ್ಕೆ ಲಕ್ಷಣಗಳು ಏನು, ಸೊ ದಟ್ ಬಂದಾಗ ಅವರು ಅಟ್ ಎ ಟೈಮಿಂದನೇ ಸ್ವಲ್ಪ, ಏಕೆಂದರೆ ಅದನ್ನು ಸ್ವಲ್ಪ ಜಾಸ್ತಿ ಗಂಭೀರವಾಗಿ ಆಯಿತು ಅಂದರೆ ಪ್ಲೇಟ್ಲೆಟ್ಸ್ ಭಾಳ ಬೇಗ ಕಡಿಮೆ ಆಗ್ತದೆ. ಮೊದಲು ಗೊತ್ತಾಗ್ಬಿಟ್ರೆ ಅದಕ್ಕೆ 3 ದಿವಸ ಆದಮೇಲೆ ಜ್ವರ ಹೋಗ್ಬಿಡುತ್ತೆ, ಆದರೆ ಪ್ಲೇಟ್ಲೆಟ್ಸ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ನೀವು ಸ್ವಲ್ಪ ನಿಮ್ಮ ಇದನ್ನು ತೊಗೊಳ್ಬೇಕು ಅಂತ, ಕಾಷನ್ ತೊಗೊಳ್ಬೇಕು ಅಂತ ಹೇಳೋದು. ಮೂರನೇದಾಗಿ ಯಾರ್ಯಾರಿಗೆ ಡೆಂಗು ಪಾಸಿಟಿವ್ ಆಗಿದೆ ಅವರಿಗೆ ಏನೇನೋ ಸೌಲಭ್ಯಗಳನ್ನು ಸಿಗಬೇಕಾಗಿದೆ. ಅಂದರೆ ಅವರಿಗೆ ಏನಾದರೂ ಡಾಕ್ಟರ್ದು ಕೊರತೆ ಇದೆಯಾ, ಪ್ಲೇಟ್ಲೆಟ್ಸ್ ಕೊರತೆ ಇದೆಯಾ, ಇತ್ಯಾದಿ ವಿಚಾರಗಳು. ಈ 3 ಕಡೆಗೆ ನಾವು ಗಮನ ಕೊಟ್ಟು ಮಾಡಿದರೆ ವಿ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಇಟ್. IEC ಸ್ಟೇಟ್ ಮಟ್ಟಕ್ಕೆ ಮಾಡಲಿಕ್ಕೆ ಕೂಡ ಒಂದು ಅಭಿಯಾನ, ಅಂದರೆ ಐಕನ್ ಮಾಡಬೇಕು ಅಂತ ಏನು ಮಾಡ್ತೀವಿ, ಆ ಕಡೆ ಗಮನ ಕೊಡಬೇಕು. ಲೈಕ್ ಎಲೆಕ್ಷನ್ನಲ್ಲಿ ಮಾಡ್ತಾಯಿದ್ರು ಅಂತ ಈ ಎಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿದ್ದೀವಿ ಆರೋಗ್ಯ ಇಲಾಖೆಗೆ. ಅವರು ಈ ಕಡೆಗೆ ಗಮನ ಕೊಟ್ಟು ಒಂದು ತಯಾರು ಮಾಡ್ತಾನೆ ಇದ್ದಾರೆ. ನಮ್ಮೆಲ್ಲರಿಗೂ ಬಯಸುವುದು ಏನೆಂದರೆ ನಮ್ಮ OTS ಸ್ಕೀಮ್ 31 ಜುಲೈಗೆ ಮುಗಿಯಲಿಕ್ಕೆ ಇದೆ. 1ನೇ ಆಗಸ್ಟಿಂದ ನಾಗರಿಕರಿಗೆ ತೊಂದರೆ ಉಂಟಾಗಬಾರ್ದು. ಹೀಗಾಗಿ ಯಾರ್ಯಾರು ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅವ್ರು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಈಗ 4 ಲಕ್ಷ ಡಿಫಾಲ್ಟರ್ಸ್ನಲ್ಲಿ 80,000 ಡಿಫಾಲ್ಟರ್ಸ್ ಇದುವರೆಗೂ ನಮಗೆ ಪೇಮೆಂಟ್ ಮಾಡಿದ್ದಾರೆ. ರಿಮೈನಿಂಗ್ 3,20,000ಕ್ಕೆ ಬರೀ ಈಗ 31 ಜುಲೈ ಮಾತ್ರ ಉಳ್ಕೊಂಡಿರೋದರಿಂದ ಆ ಕಡೆಗೆ ಅವರೆಲ್ಲರೂ ಗಮನ ಕೊಟ್ಟು, ಬೇಕಾದರೆ ನಮ್ಮ ಕಡೆಗೆ 1533ಅಲ್ಲಿ ಒಂದು ಹೆಲ್ಪ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಅಲ್ಲಿ ಅವ್ರಿಗೇನಾದರೂ ತೊಂದರೆ ಇದೆ ಅಥವಾ ಅವರ ಖಾತೆಗೆ ಅರ್ಥ ಆಗ್ತಾ ಇಲ್ಲ, ಎಷ್ಟು ಡಿಮಾಂಡ್ ಇದೆ ಇತ್ಯಾದಿ ಅಲ್ಲಿಗೆ ಅವರು ಮಾತಾಡಬೇಕು ಅಂತ ನಾವು ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದೇವೆ. ನಮ್ಮ DCM ಸಾಹೇಬರು ಈಗಾಗಲೇ ಎಲ್ಲ ನಾಗರಿಕರಿಗೆ ಉದ್ದೇಶಿಸಿ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ರಿಲೀಸ್ ಮಾಡಿದ್ದೇವೆ. ಯಾಕೆಂದರೆ 1ನೇ ಆಗಸ್ಟ್ ಆದ ನಂತರ ನಾವು ಭಾಳ ಇದನ್ನು ಯುದ್ಧೋಪಾದಿಯಲ್ಲಿ ಅದು ವಸೂಲಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗಿರುತ್ತೆ. 31 ಜುಲೈವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ಸದವಕಾಶವನ್ನು ಬಳಸಿಬಿಟ್ಟು ಜನರು ಮಾಡಬೇಕು. ಓಕೆ, ಕೆಲವೊಂದು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಯಾವುದು ಅಂತಂದರೆ ಈ ಕೋವಿಡ್ ಟೈಮಲ್ಲೆಲ್ಲ ಪ್ಲೇ ಹೋಮು, ಕೆಲವೊಂದು ವಾಣಿಜ್ಯ ಸಂಕೀರ್ಣಗಳು ಅವು ಕೂಡ ಓಪನ್ ಇರಲಿಲ್ಲ, ಕ್ಲೋಸ್ ಮಾಡಿದ್ವಿ ಅಂತಾರೆ. ಅದಕ್ಕೂ ಕೂಡ ಸೇರಿಸಿ ಬಡ್ಡಿ ತೆರಿಗೆ ಹಾಕಿದ್ದಾರೆ ಅಂತ. ಆಯಿತು, ಅದಕ್ಕೆ ವಿನಾಯಿತಿ ಕೊಡ್ತೀರಿ ಹೇಗೆ? ಇದಕ್ಕಾಗಿ ನಾನು ಒಂದು ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಜೆಯಿಂದ ಪ್ರಾರಂಭ ಆಗ್ಬೋದು. ಈಗ ಏನೇನು ಸಮಸ್ಯೆ ಇದೆ ಅದು ಕೇಳ್ಕೊಳ್ಳಿ. ಆದರೆ ಕೋವಿಡ್ ಸಂಬಂಧಿಸಿದಂತೆ ಸರ್ಕಾರ ಏನೇನು ವಿನಾಯಿತಿ ಕೊಟ್ಟಿದೆ ಆ ಎಲ್ಲ ವಿನಾಯಿತಿ ನಾವು ಅಳವಡಿಸ್ಕೊಂಡೇ ಆ ಡಿಮಾಂಡ್ ಇಶ್ಯೂ ಮಾಡಿದ್ದೀನಿ. ಅದನ್ನು ಬಿಟ್ಟು ಕೇಳೋದಕ್ಕೆ ಹೋದರೆ ಆ BBMPಗೂ ಅಧಿಕಾರ ಇಲ್ಲ. ಯಾಕೆಂದರೆ ಆ ರಾಜ್ಯ ಸರ್ಕಾರದ ಆದೇಶದಂತೆಯೇ ನಮಗೆ ಕೆಲಸ ವಹಿಸಬೇಕಾಗಿರುತ್ತದೆ. ಹೀಗಾಗಿ ನಮಗೆ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಇಲ್ಲ. ಸೊ ಇದನ್ನು ಕಂದಾಯಕ್ಕೆ ಸಂಬಂಧಪಟ್ಟ ವಿಚಾರ. ಎರಡನೇದಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.